ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಶುಕ್ರವಾರ ದಿನ ಬಂದು ಆ ಮೈಸೂರಿನ ಚಾಮುಂಡೇಶ್ವರಿಯ ಪೂಜೆ ಮಾಡಿ ಅವಳ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ಬೋದು, ಇಡೀ ದೇಶದಲ್ಲಿರ್ಬೋದು, ನಿರೀಕ್ಷೆಗೆ ಮೀರಿ ಕೆಲವು ಕಡೆ ಅತಿವೃಷ್ಟಿ, ಕೆಲವು ಕಡೆ ಅನಾವೃಷ್ಟಿ ಆಗಿಬಿಟ್ಟಿದೆ. ಏನು ತಪ್ಪಾಗಿದೆ ತಾಯಿ? ಆಗಿರೋಂಥ ತಪ್ಪನ್ನು ಯಾರು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಶಿಕ್ಷೆ ಕೊಟ್ಟು ಇಡೀ ಸಮಾಜಕ್ಕೆ ಯಾಕೆ ತೊಂದರೆ ಕೊಡ್ತೀಯಮ್ಮ? ತಪ್ಪು ಮಾಡಿರೋರು ಕನಿಷ್ಠ ತಿದ್ದಂಥ ಪ್ರಯತ್ನ ತಾವನ್ನು ಮಾಡು. ಅದರಿಂದ ಇಡೀ ದೇಶಕ್ಕೆ ಒಳ್ಳೆಯದಾಗತ್ತೆ, ರಾಜ್ಯಕ್ಕೆ ಒಳ್ಳೆಯದಾಗತ್ತೆ. ಇದೆಲ್ಲವೂ ಒಳ್ಳೆಯದಾಗಲಿ ಅಂತೇಳಿ ತಾಯಿಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ. ರಾಜ್ಯಕ್ಕೂ ದೇಶಕ್ಕೂ ಖಂಡಿತ ಒಳ್ಳೆಯದಾಗತ್ತೆ, ಆ ನಂಬಿಕೆ ಕೂಡ ನನಗಿದೆ. ಯತೀಂದ್ರರವರು ಹಿಂದೂ ರಾಷ್ಟ್ರ ಆಗಬಾರ್ದು ಅಂತ ಹೇಳಿದ ತಕ್ಷಣ ಹಿಂದೂ ರಾಷ್ಟ್ರವನ್ನು ಸೂರ್ಯ ಚಂದ್ರ ಇರೋ ತನಕನೂ ಕೂಡ ಯಾರೂ ತಪ್ಸೋಕ್ಕಾಗಲ್ಲ. ಇವತ್ತು ಇಡೀ ದೇಶ ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಡಳಿತ ನಡೀತಾ ಇದೆ. ಇಡೀ ದೇಶದ ಅನೇಕ ರಾಜ್ಯಗಳಲ್ಲಿ, ಹೆಚ್ಚಿನ ರಾಜ್ಯಗಳಲ್ಲಿ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಜನ ಹಿಂದೂ ರಾಷ್ಟ್ರದ ಆಗಬೇಕು ಅನ್ನೋಂಥ ವ್ಯಕ್ತಿಗಳಿಗೆ, ಪಕ್ಷಕ್ಕೆ ಓಟ್ ಕೊಡ್ತಾ ಇದ್ದಾರೆ. ಯತೀಂದ್ರ ಯಾಕೆ ಈ ರೀತಿ ಹೇಳಿರೋ ಗೊತ್ತಿಲ್ಲ. ಪ್ರಪಂಚದಲ್ಲಿ ಮುಸಲ್ಮಾನರಿಗೆ ರಾಷ್ಟ್ರಗಳಿದೆ, ಕ್ರಿಶ್ಚಿಯನ್ರಿಗೆ ರಾಷ್ಟ್ರಗಳಿದೆ. ಹಿಂದೂಗಳಿಗೆ ಒಂದೇ ರಾಷ್ಟ್ರ, ಅದು ಹಿಂದೂ ರಾಷ್ಟ್ರ. ಇದಾಗೇ ಆಗುತ್ತೆ, ಇದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೆ ನಾನು ಸೇರಬೇಕು ಅಂತ ಅನೇಕರು ಪ್ರಯತ್ನ ನಡೆಸ್ತಾ ಇದ್ದಾರೆ. ಜವಾಬ್ದಾರಿ ಇರೋರು ನಡೆಸ್ತಾ ಇದ್ದಾರೆ, ಹಿರಿಯರೆಲ್ಲ ನಡೆಸ್ತಾ ಇದ್ದಾರೆ. ನೋಡೋಣ, ನಾನು ಅನೇಕ ಅಂಶಗಳನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಅದನ್ನು ಅವ್ರು ಪ್ರಸ್ತಾಪ ಮಾಡಿ ಅದನ್ನು ಅವರು ಒಪ್ಪಿಗೆ ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ನಾನು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕಡಿದ್ರೂ ಬೇರೆ ಕಡೆ ಹೋಗಲ್ಲ. ನನ್ನ ರಕ್ತವೂ ಕೂಡ ಭಾರತೀಯ ಜನತಾ ಪಾರ್ಟಿನೇ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪಕ್ಷವನ್ನು ಕಟ್ಟಿರೋಂಥ ಹಿರಿಯರಿಗೆ ಜಿಲ್ಲೆಗಳಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು ನೋವಿದೆ. ಯಾಕೆ ಈ ಪಾರ್ಟಿ ಹಿಂಗಾಯಿತು, ಯಾಕೆ ಹಿಂಗೆ ಪಾರ್ಟಿ ಆಯಿತು ಅಂತ. ಈ ಪಾರ್ಟಿ ಸರಿ ಹೋಗಬೇಕು ಅನ್ನೋಂಥ ಅಂಶವನ್ನು ಜವಾಬ್ದಾರಿ ಇರೋರ ಹತ್ರ, ಹಿರಿಯರ ಹತ್ರ ಪ್ರಸ್ತಾಪ ಮಾಡಿದ್ದೇನೆ. ಅವರು ಕೂಡ ಗಮನ ಹರಿಸ್ತಾರೆ ಅನ್ನೋಂಥ ನಂಬಿಕೆ ಇದೆ. ಆ ದಿಕ್ಕಿನಲ್ಲಿ ಯೋಚನೆ ಮಾಡಿಕೊಂಡು ಖಂಡಿತ ನಾನು ಇವತ್ತಿಲ್ಲ ನಾಳೆ ಭಾರತೀಯ ಜನತಾ ಪಾರ್ಟಿ ಹೋಗ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವವಾದಿಗಳ ಸರ್ಕಾರ ಬರಬೇಕು. ಆ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನ ನಾನು ಮಾಡ್ತೇನೆ. ಷರತ್ತು ಅಂತಲ್ಲ, ಇದು ನಾನು ಯಾವುದೇ ಷರತ್ತು ಹಾಕೋಕೆ ಹೊರಟಿಲ್ಲ. ಇದು ಏನು ಸಮಸ್ಯೆಗಳಿದೆ, ಗೊಂದಲಗಳಿದೆ, ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು ನೋವಿಂದ ಮನೆಯಲ್ಲಿದ್ದಾರೆ. ಸಂಘಟನೆ ಕಟ್ಟಬೇಕು ಅಂತ ಅವರೆಲ್ಲರಿಗೂ ಆರೈಸಿ ಕಟ್ಟಿರೋರು. ಹಾಗಾಗಿ ಅವ್ರ ನೋವೆಲ್ಲ ಸರಿಪಡಿಸ್ಬೇಕು ಅನ್ನೋ ದಿಕ್ಕಲ್ಲಿ ಒಂದು ದೊಡ್ಡ ಗುಂಪು ಹಿರಿಯರದ್ದು ಪ್ರಯತ್ನ ಮಾಡಿದ್ರೆ, ನಾಯಕರದ್ದು ಪ್ರಯತ್ನ ಮಾಡಿದ್ರೆ ಅವರೆಲ್ಲರೂ ಕೂಡ ಪಕ್ಷದಲ್ಲಿ ಆಕ್ಟಿವ್ ಆಗ್ತಾರೆ. ಅವ್ರು ಆಕ್ಟಿವ್ ಆಗೋದ್ರಿಂದ ಸಂಘಟನೆ ಗಟ್ಟಿ ಆಗುತ್ತೆ. ಸಂಘಟನೆ ಗಟ್ಟಿ ಆಗೋದ್ರಿಂದ ರಾಜ್ಯದಲ್ಲಿ ಹಿಂದುತ್ವವಾದಿಗಳ ಸರ್ಕಾರ ಖಂಡಿತ ಬರುತ್ತೆ.